ಸ್ಥಳ ವೈಟ್ ಪೆಟಲ್ಸ್ ಪ್ಯಾಲೇಸ್ ಗ್ರೌಂಡ್. 4:15ಗೆ ನಮ್ಮ ಪೂಜ್ಯರಾದ ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಸ್ವಾಮೀಜಿಯವರು ಶ್ರೀ ಸಿದ್ಧಲಿಂಗ ಸ್ವಾಮೀಜಿಯವರು ಉದ್ಘಾಟನೆಯನ್ನ ಮಾಡ್ತಾರೆ. ವಿಜಯವಾಣಿ ಹಾಗೂ VRL ವಿಜಯ್ ಸಂಕೇಶ್ವರ್ ಅವರು, ಏಕಸ್ ಅರವಿಂದ್ ಮೆಲಗೆರೆ ಅವರು ಹಾಗೂ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಆದ MB ಪಾಟೀಲ್ ಅವರು, ಸಣ್ಣ ಕೈಗಾರಿಕೆ ಮಂತ್ರಿಗಳಾದ ಶರಣಬಸಪ್ಪ ದರ್ಶನ್ಪುರ್ ಅವರು ಹಾಗೂ ಸೆಂಟ್ರಲ್ ಮಿನಿಸ್ಟರ್ ಆದ ಪ್ರಹ್ಲಾದ್ ಜೋಶಿ ಅವರು ಮತ್ತು ನಮ್ಮ ಸಮಾಜದ ಮುಖಂಡರು ಹಾಗೂ ಮಂತ್ರಿಗಳಾದ ಈಶ್ವರ್ ಖಂಡ್ರೆ ಅವರು ಕೂಡ ಇದ್ದಾರೆ. ಇದು 4 ದಿವಸದ ಕಾರ್ಯಕ್ರಮದಲ್ಲಿ ಅನೇಕ ವಿಚಾರ ಸಂಕಿರಣ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿದ್ದೀವಿ. ವಿಚಾರ ಸಂಕಿರಣ ಕಾರ್ಯಕ್ರಮಗಳು ಮುಖ್ಯ ಶೀರ್ಷಿಕೆ ಏನಪ್ಪಾ ಅಂದ್ರೆ ಭಾರತ್ ಲ್ಯಾಂಡ್ ಆಫ್ ಅಪರ್ಚುನಿಟೀಸ್ ಅನ್ನುವ ಶೀರ್ಷಿಕೆ ಅಡಿಯಲ್ಲಿ ಅನೇಕ ವಿಚಾರ ಸಂಕಿರಣ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದೀವಿ. ಅದು ಮ್ಯಾನುಫ್ಯಾಕ್ಚರಿಂಗ್ ವಿಚಾರದಲ್ಲಿರ್ಬೋದು, ಸರ್ವಿಸಸ್ ವಿಚಾರದಲ್ಲಿರ್ಬೋದು, ಕೃಷಿ ವಿಚಾರದಲ್ಲಿರ್ಬೋದು, ಹಾಗೂ ಒಬ್ಬ ಸ್ವಾಭಿಮಾನಿ ವ್ಯಕ್ತಿತ್ವ ನಿರ್ಮಾಣ ಹೇಗೆ ಮಾಡ್ಕೊಬೇಕು, ಸ್ವಾಭಿಮಾನದ ಒಂದು ವ್ಯಕ್ತಿತ್ವ ನಿರ್ಮಾಣ ಹೇಗೆ ಮಾಡ್ಕೊಬೇಕು ಅನ್ನುವ ನಿಟ್ಟಿನಲ್ಲೂ ಕೂಡ ಅನೇಕ ವಿಚಾರ ಸಂಕಿರಣ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದೀವಿ. ಸ್ಟಾಲ್ಗಳಿದ್ದಾವೆ. ಮಹಾರಾಷ್ಟ್ರ ಹಾಗೂ ಆಂಧ್ರ ತೆಲಂಗಾಣದಿಂದನೂ ಕೂಡ ನಮ್ಮ ಸಮಾಜ ಬಾಂಧವರು ಅನೇಕ ಜನ ಸ್ಟಾಲ್ಗಳನ್ನು ಹಾಕ್ತಾ ಇದ್ದಾರೆ. ಇನ್ನು ಕರ್ನಾಟಕದಲ್ಲಿ ಹುಬ್ಳಿ, ಮೈಸೂರು, ಕರ್ನಾಟಕದ ಉದ್ದಗಲ ಉದ್ಯಮಿಗಳಾಗುವ ಅಭಿಲಾಷೆಯನ್ನು ಇಟ್ಕೊಂಡು ಏನ್ ಬರ್ತಾರೆ ಅವರಿಗೆ ಪರಿಪೂರ್ಣವಾದ ಪ್ರಯೋಜನ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ವಿಶೇಷವಾದ ತಂತ್ರಜ್ಞಾನವನ್ನು ಬೆಳೆಸಿ ಇವತ್ತು ಆ ನೆಟ್ವರ್ಕಿಂಗ್ ಝೋನ್ ನಲ್ಲಿ ಅನೇಕ ಆಯಾಮಗಳ ಒಂದು ಡಿಸ್ಕಷನ್ ಸೆಂಟರ್ಸ್ಗಳು ಮಾಡಿದ್ದೀವಿ. ಅದರಲ್ಲಿ ರಿಯಲ್ ಎಸ್ಟೇಟ್ ಇರ್ಬೋದು, ಮೆಡಿಕಲ್ ಬಿಸ್ನೆಸಸ್ ಇರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, ಹಾಗೂ ಬ್ಯಾಂಕಿಂಗ್ ಇರ್ಬೋದು. ಈ ತರ ಅನೇಕ ಸರ್ವಿಸಸ್ಗಳು ಹಾಗೂ ಮ್ಯಾನುಫ್ಯಾಕ್ಚರಿಂಗ್ ಬಗ್ಗೆ ತಿಳ್ಕೊಳ್ಳೋಕೆ ಹಾಗೂ ನೆಟ್ವರ್ಕ್ ಆಗೋಕೆ ಒಂದು ವಿಶೇಷವಾದ ನೆಟ್ವರ್ಕಿಂಗ್ ಝೋನ್ ಅನ್ನ ಮಾಡಿದೀವಿ. ನಮ್ಮ ಕ್ಲೋಸಿಂಗ್ ಸೆರೆಮನಿ ದಿವಸ ನಮ್ಮ ಶ್ರೀ ಬಸವ ಮರುಳಸಿದ್ಧ ಸ್ವಾಮೀಜಿ ಬಸವ ತತ್ವ ಪೀಠ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ವ್ಯಾಲಿಡಿಕ್ಟರಿ ಫಂಕ್ಷನ್ ನಡೆಯುತ್ತೆ. ಎಂಟರ್ಪ್ರಿನರ್ಶಿಪ್ ಮಿನಿಸ್ಟರು, ಆಮೇಲೆ ನಮ್ಮ ಸಂಸ್ಥೆಯ ಒಬ್ಬರು ಫೌಂಡರ್ ಟ್ರಸ್ಟಿಗಳಾದ ಈಗಿನ MLC ಆಗಿದ್ದಾರೆ KS ನವೀನ್ ಅವರು. ಸೊ ಇವರೆಲ್ಲರೂ ವ್ಯಾಲಿಡಿಕ್ಟರಿ ಫಂಕ್ಷನ್ ಇರುತ್ತೆ. ಆವತ್ತೇ ಸಂಜೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ಜೋಡಿಸಿದ್ವಿ. ನಮ್ಮ ಸಂಸ್ಕೃತಿ ಹಾಗೂ ನಮ್ಮ ಸಮಾಜದ ಅನೇಕ ಜನರ ಒಂದು ಏನು ಉತ್ತರ ಕರ್ನಾಟಕದ ಕ್ಯುಸಿನ್ ಇರ್ಬೋದು, ನಮ್ಮ ಮೈಸೂರಿನ ತಿಂಡಿ ಪದಾರ್ಥಗಳಿರ್ಬೋದು, ಇವೆಲ್ಲವನ್ನು ಜನರಿಗೆ ಉಡಿಬಡಿಸುವ ಒಂದು ವೇದಿಕೆಯನ್ನು ಮಾಡಿದ್ದೀವಿ. ಸೊ ಜನ ಈ 4 ದಿವಸ ಇದರ ಸಂಪೂರ್ಣ ಪ್ರಯೋಜನವನ್ನ ಪಡ್ಕೊಳ್ಬೇಕು.